ಗೆ ಸ್ವಾಗತ. ಇವತ್ತಿನ ಒಂದು ನಗರ ಸುದ್ದಿಯನ್ನ ಏನು ಬೆಂಗಳೂರು ಹೊರವಲಯದಲ್ಲಿ ಬರುವಂತಹ ಪ್ರತಿಷ್ಠಿತ ಖಾಸಗಿ ಶಾಲೆಯಲ್ಲಿ ವಿದ್ಯಾರ್ಥಿ ಒಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನಾನೀಗ ಏನು ಬೆಂಗಳೂರು ಉತ್ತರ ತಾಲೂಕಿನ ಉತ್ತರ ತಾಲೂಕಿನ ಯರಪನಹಳ್ಳಿ ಬಳಿ ಬರುವಂತಹ ಸ್ಟರ್ಲಿಂಗ್ ಇಂಗ್ಲಿಷ್ ರೆಸಿಡೆನ್ಷಿಯಲ್ ಶಾಲೆ ಬಳಿ ನಾನಿರುವಂತದ್ದು. ಏನಿವತ್ತು ಬೆಳಗ್ಗೆ ರಾಜನ್ಕುಂಟೆ ಸುಬೇದಾರ್ ಪಾಳ್ಯದ ನಿವಾಸಿ ಗುರುಕಿರಣ್ ಅಂತೇಳಿ 6 ವರ್ಷ 6ನೇ ತರಗತಿ 12 ವರ್ಷ ಏನು ಆ ವಿದ್ಯಾರ್ಥಿ ಇಲ್ಲೇ ಒಂದು ಆಟವನ್ನ ಆಡ್ತಾ ಇದ್ದ. ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಸುಮಾರು 1 ವರ್ಷಗಳಿಂದ ಇದೇ ಒಂದು ಶಾಲೆಗೆ ಪೋಷಕರು ಸುಮಾರು 2 ಲಕ್ಷ ಹಣವನ್ನ ಕಟ್ಟಿ ಸೇರಿಸಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಬೆಳಗ್ಗೆ 6:30ಗೆ ಪೋಷಕರಿಗೆ ಶಾಲೆಯಿಂದ ಫೋನ್ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಹುಡುಗ ಬಿದ್ದಿದ್ದಾನೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದ್ರೆ ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಂದು ನೋಡದಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಈಗ ಮೃತಪಟ್ಟಿರುವಂತದ್ದು. ಇದೀಗ ಪೋಷಕರು ಕೂಡ ಶಾಲೆ ಬಳಿ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಯಾವುದೇ ಸಿಸಿಟಿವಿ ಅಳವಡಿಕೆ ಸರಿಯಾಗಿಲ್ಲ. ಜೊತೆಗೆ ಎಲ್ಲಾ ಸಿಸಿಟಿವಿಗಳ ಕಲೆಕ್ಷನ್ ಕೂಡ ತಪ್ಪೋಗಿದೆ. ಇಲ್ಲಿ ಏನೋ ಅನುಮಾನ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಬಂದು ಈಗ ಇಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಅವ್ರನ್ನೇ ಮಾತಾಡ್ತೇನೆ. ಸರ್, ಏನಾಯ್ತು ಸರ್? ಆಕ್ಚುಲಿ ಬೆಳಗ್ಗೆ ಯಾವಾಗ ಕಾಲ್ ಬಂತು, ಏನಾಗಿದೆ ಸರ್? ಸರ್, ಬೆಳಗ್ಗೆ 6:00 ಫೋನ್ ಬಂದು ಸರ್ ನಮ್ಗೆ. 6:00 ಫೋನ್ ಬಂದಲ್ಲಿ ಈ ತರ ಬೆಳಗ್ಗೆ 5 ಗಂಟೆ ಬಿಡ್ಸ್ಬಿಟ್ಟು ಅವ್ರು ವಾಕ್ ಮಾಡ್ಸಾರಂತೆ ಸರ್. ಏನೋ 3-4 ವಾಕ್ ಮಾಡ್ಬೇಕಾದ್ರೆ ಹುಡುಗ ಓಡ್ ಬಂದು ಸ್ಕಿಡ್ಡ ಬಿದ್ದಿದ್ದಾನೆ. ಬಿದ್ದ ತಕ್ಷಣ 2-3 ಸಲ ಎದ್ದು ಬದ್ದಿದ್ದಾನೆ ಅಂತ ಫೋನ್ ಮಾಡಿ ಅವ್ರು ಹೇಳ್ತಾ ಇರೋದು. ಅವ್ರನ್ನ ಬರೋ ಸದ್ಯಕ್ಕೆ ಅವ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಹಾಸ್ಪಿಟಲ್ ನಾವು ಬಂದು ನೋಡ್ಸೋ ಸದ್ಯಕ್ಕೆ ಕೈ ಕಾಲ ತಣ್ಣಗೆ ಆಗ್ಬಿಟ್ಟಿದ್ರು. ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿತ್ತು ಸರ್ ಜೀವ. ರಾತ್ರಿ ಅಲ್ಲಿಂದ ಬಂದು ಎಲ್ಲ ಬಂದು ತನಿಖೆ ಮಾಡ್ತಾ ಇದೀವಿ. ಕ್ಯಾಮ್ರಾ ಚೆಕ್ ಮಾಡ್ತಿದೀವಿ, ಒಳಗಡೆ ನೋಡ್ತಿದೀವಿ, ರೂಮಲ್ಲಿ ನೋಡ್ತಿದೀವಿ. ಆ ರೂಮಿಗಿರೋ ಕ್ಯಾಮ್ರಾ ಎಲ್ಲ ಕಟ್ ಮಾಡಿದ್ದಾರೆ. ಈ ಗ್ರೌಂಡ್ ಕ್ಯಾಮ್ರಾ ಕಟ್ ಮಾಡಿದ್ದಾರೆ. ಅವ್ರು ಕೇಳಿದ್ರು ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ. ಆ ಕ್ಯಾಮ್ರಾದಲ್ಲಿ 4 ಸಲ ಚೆಕ್ ಮಾಡಿದ್ರು. 6 ಕಲ್ ಫೋನ್ ಗಂಡ ಅಲ್ಲಿ ಏನು ಗೊತ್ತಾಗ್ತಿಲ್ಲ ನಮ್ಗೆ. ಏನು ಕಾಣಿಸ್ತಾ ಏನಾಗಿದೆ ಅಂತ ಆರೋಪ ಮಾಡ್ತೀರಿ? ಏನಂದ್ರೆ ತನಿಖೆ ಮಾಡೋ ಸರ್. ಇದು ಏನೋ ಕೆಟ್ಟದಾಗಿದೆ ಆರೋಪ ನಮ್ಮ ಉದ್ದೇಶ ಸರ್. ಹೊಡಿತಾರ ಯಾವ ತರ? ಹೊಡೆದವರೋ ಬಡ್ದವರೋ ಏನೋ ಗೊತ್ತಿಲ್ಲ. ನಮ್ಮ ಹುಡುಗನಿಂದ ಅರ್ಜಿ ತೊಂದರೆ ಆಗೋದ್ ಬೇಡ. ಇದು ತನಿಖೆ ಮಾಡಿ ಏನು ಕ್ಲಿಯರ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಂತೀನಿ ಸರ್. ಈಗಾಗಲೇ ಬಾಗ್ಲೂರು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಹಿನ್ನೆಲೆಯಲ್ಲಿ ನಮಗೂ ಕೂಡ ಆ ಒಂದು ಅನುಮಾನ ಇದೆ. ಈ ಒಂದು ಅನುಮಾನವನ್ನ ಬಗೆಹರಿಸಬೇಕಂದ್ರೆ ಸೂಕ್ತ ತನಿಖೆ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಏನು ಮೃತ ವಿದ್ಯಾರ್ಥಿಯ ಆ ಒಂದು ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಮತ್ತೊಬ್ಬ ಕೊಲಿಗ್ ಕೊಡ್ತಾರೆ.